ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 1 ಸೆಪ್ಟೆಂಬರ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ ವಿಚ್ ಸ್ಟೇಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಲಾಂಚ್ ಚುನೌತಿ ದ ನೆಕ್ಸ್ಟ್ ಜನರೇಷನ್ ಸ್ಟಾರ್ಟಪ್ ಚಾಲೆಂಜ್ ಕಾಂಟೆಸ್ಟ್? ನೆಕ್ಸ್ಟ್ ಜನರೇಷನ್ ಸ್ಟಾರ್ಟಪ್ ಚಾಲೆಂಜ್ ಸ್ಪರ್ಧೆಯಾದ ಚುನೌತಿಯನ್ನು ಭಾರತ ಸರ್ಕಾರ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಬಿಹಾರ್. ಭಾರತ ಸರ್ಕಾರ ಬಿಹಾರದಲ್ಲಿ ನೆಕ್ಸ್ಟ್ ಜನರೇಷನ್ ಸ್ಟಾರ್ಟಪ್ ಚಾಲೆಂಜ್ ಸ್ಪರ್ಧೆಯಾದ ಚುನೌತಿಯನ್ನು ಪ್ರಾರಂಭಿಸಿತು. ಚುನೌತಿ ಸ್ಪರ್ಧೆಯಲ್ಲಿ 300ಕ್ಕೂ ಹೆಚ್ಚು ಸ್ಟಾರ್ಟಪ್ಗಳನ್ನು ಆಯ್ಕೆ ಮಾಡಲಾಗುವುದು ಮತ್ತು ಭಾರತದಾದ್ಯಂತ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಕೇಂದ್ರಗಳ ಮೂಲಕ ಸರ್ಕಾರದಿಂದ ವಿವಿಧ ಬೆಂಬಲವನ್ನು ನೀಡಲಾಗುವುದು. ಕೇಂದ್ರವು 25 ಲಕ್ಷವರೆಗೆ ನಿಧಿಯನ್ನು ಒದಗಿಸುತ್ತದೆ ಮತ್ತು ಪ್ರಮುಖ ಕ್ಲೌಡ್ ಸೇವಾ ಪೂರೈಕೆದಾರರಿಂದ ಕ್ಲೌಡ್ ಕ್ರೆಡಿಟ್ಗಳನ್ನು ಸಹ ಒದಗಿಸುತ್ತದೆ. ಇನ್ ವಿಚ್ ಸ್ಟೇಟ್ 51st ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ವಿಲ್ ಬಿ ಹೆಲ್ಡ್? ಭಾರತದ 51ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾವ ರಾಜ್ಯದಲ್ಲಿ ನಡೆಯಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಗೋವಾ. ಭಾರತದ 51ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಗೋವಾ ರಾಜ್ಯದಲ್ಲಿ ನಡೆಯಲಿದೆ. ರಿಲಯನ್ಸ್ ರಿಟೇಲ್ ಹ್ಯಾಸ್ ಅಕ್ವೈರ್ಡ್ ಫ್ಯೂಚರ್ ಗ್ರೂಪ್ಸ್ ರಿಟೇಲ್ ಬಿಸ್ನೆಸ್ ಫಾರ್ ಹೌ ಮಚ್ ಅಮೌಂಟ್? ರಿಲಯನ್ಸ್ ರಿಟೇಲ್ ಫ್ಯೂಚರ್ ಗ್ರೂಪ್ನ ಚಿಲ್ಲರೆ ವ್ಯಾಪಾರವನ್ನು ಎಷ್ಟು ಮೊತ್ತಕ್ಕೆ ಸ್ವಾಧೀನಪಡಿಸಿಕೊಂಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 24,713 crores. ರಿಲಯನ್ಸ್ ರಿಟೇಲ್ ಫ್ಯೂಚರ್ ಗ್ರೂಪ್ನ ಚಿಲ್ಲರೆ ವ್ಯಾಪಾರವನ್ನು 24,713 crores ಸ್ವಾಧೀನಪಡಿಸಿಕೊಂಡಿದೆ. ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರಿ ಡೇ is celebrated every year in India on which date? ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಸಣ್ಣ ಕೈಗಾರಿಕಾ ದಿನವನ್ನು ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರಿ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 30th ಆಗಸ್ಟ್. ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 30ರಂದು ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರಿ ಡೇ ಅನ್ನು ಆಚರಿಸಲಾಗುತ್ತದೆ. ಸಣ್ಣ ಕೈಗಾರಿಕಾ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 30ರಂದು ಆಚರಿಸಲಾಗುತ್ತದೆ. ಸಣ್ಣ ಉದ್ಯಮವನ್ನು ಉತ್ತೇಜಿಸುವ ಮತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಒದಗಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ಭಾರತದಾದ್ಯಂತ ಅಭಿವೃದ್ಧಿಶೀಲ ದೇಶದಲ್ಲಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಣ್ಣ ಉದ್ಯಮವು ಪ್ರಮುಖ ಪಾತ್ರವನ್ನು ಹೊಂದಿದೆ. ಚಾಡ್ವಿಕ್ ಬೋಸ್ಮ್ಯಾನ್ ಹ್ಯಾಸ್ ಡೈಡ್ ಆಫ್ ಕ್ಯಾನ್ಸರ್ ರೀಸೆಂಟ್ಲಿ. ಹಿ ವಾಸ್ ಅ ಫೇಮಸ್ ಡ್ಯಾಶ್. ಚಾಡ್ವಿಕ್ ಬೋಸ್ಮ್ಯಾನ್ ಇತ್ತೀಚೆಗೆ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದಾರೆ. ಅವರು ಪ್ರಸಿದ್ಧ ಡ್ಯಾಶ್. ಚಾಡ್ವಿಕ್ ಬೋಸ್ಮ್ಯಾನ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಆಕ್ಟರ್. ಅಮೆರಿಕನ್ ಆಕ್ಟರ್ ಚಾಡ್ವಿಕ್ ಬೋಸ್ಮ್ಯಾನ್ ಅವರು ಇತ್ತೀಚೆಗೆ ಕ್ಯಾನ್ಸರ್ನಿಂದಾಗಿ ನಿಧನರಾಗಿದ್ದಾರೆ. ಹೂ ಇಸ್ ದ ಕರೆಂಟ್ ಗವರ್ನರ್ ಆಫ್ ಗೋವಾ? ಗೋವಾದ ಪ್ರಸ್ತುತ ಗವರ್ನರ್ ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಭಗತ್ ಸಿಂಗ್ ಕೋಶ್ಯಾರಿ. ಗೋವಾದ ಪ್ರಸ್ತುತ ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿ. ಗೋವಾದ ಮುಖ್ಯಮಂತ್ರಿ ಸ್ನೇಹಿತರೆ ಪ್ರಮೋದ್ ಸಾವಂತ್. ಹೂ ವಾನ್ ದ UEFA ಚಾಂಪಿಯನ್ಶಿಪ್ ಲೀಗ್ 2019-20? UEFA ಚಾಂಪಿಯನ್ಶಿಪ್ ಲೀಗ್ ಅನ್ನು ಯಾರು ಗೆದ್ದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಬೇಯನ್ ಮುನಿಚ್. ಬೇಯನ್ ಮುನಿಚ್ ಅವರು UEFA ಚಾಂಪಿಯನ್ಶಿಪ್ ಲೀಗ್ ಅನ್ನು ಗೆದ್ದಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋನ ಲೈಕ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋದು PDF ಬೇಕು ಅಂದರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗ್ಬೋದು. ಸೊ ಸ್ನೇಹಿತರೆ, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ಗ್ರೂಪ್ನ ಜಾಯ್ನ್ ಆಗ್ಬೋದು. ವೆಟರನ್ ಕಾಂಗ್ರೆಸ್ MP ಹರಿಕೃಷ್ಣನ್ ವಸಂತಕುಮಾರ್ ಹೂ ಪಾಸ್ಡ್ ಅವೇ ರೀಸೆಂಟ್ಲಿ ವಾಸ್ ಫ್ರಮ್ ವಿಚ್ ಸ್ಟೇಟ್? ಹಿರಿಯ ಕಾಂಗ್ರೆಸ್ ಸಂಸದ್ ಹರಿಕೃಷ್ಣನ್ ವಸಂತ್ ಕುಮಾರ್ ಅವರು ಇತ್ತೀಚೆಗೆ ನಿಧನರಾದರು. ಅವರು ಯಾವ ರಾಜ್ಯಕ್ಕೆ ಸೇರಿದವರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ತಮಿಳುನಾಡು. ತಮಿಳುನಾಡು ಸೀನಿಯರ್ ಕಾಂಗ್ರೆಸ್ MP ಹರಿಕೃಷ್ಣನ್ ವಸಂತ್ ಕುಮಾರ್ ಅವರು ಇತ್ತೀಚೆಗೆ ನಿಧನರಾದರು. ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಹ್ಯಾಸ್ ಕಂಪ್ಲೀಟೆಡ್ ಹೌ ಮೆನಿ ಇಯರ್ಸ್ ಆನ್ August 28, 2020? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 6 years.
PMJDY ಫುಲ್ ಫಾರ್ಮ್ ಸ್ನೇಹಿತರೆ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನಾ. ಆ್ಯಂಡ್ ಈ ಯೋಜನೆಯನ್ನು ಆಗಸ್ಟ್ 28, 2014 ರಂದು ಪ್ರಾರಂಭಿಸಲಾಯಿತು. ಆ್ಯಂಡ್ ಬ್ಯಾಂಕಿಂಗ್ ಸೌಲಭ್ಯಗಳಿಗೆ ಸಾರ್ವತ್ರಿಕ ಪ್ರವೇಶವನ್ನು ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಆ್ಯಂಡ್ ಈ ಯೋಜನೆಯಡಿ 40 crores ಹೆಚ್ಚು ಬ್ಯಾಂಕು ಖಾತೆಗಳನ್ನು ತೆರೆಯಲಾಗಿದೆ. ಆ್ಯಂಡ್ ಸ್ನೇಹಿತರೆ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನಾದು ಸ್ಲೋಗನ್ ಮೇರಾ ಖಾತಾ ಭಾಗ್ಯ ವಿಧಾತ. ಆ್ಯಂಡ್ ಇದನ್ನು ಕೇಂದ್ರ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಹಣಕಾಸು ಸೇವೆಗಳ ಇಲಾಖೆ ನಿರ್ವಹಿಸುತ್ತದೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಇಂಡಿಯಾ ಹ್ಯಾಸ್ ಜಾಯಿಂಟ್ಲಿ ವಾನ್ ಇಂಟರ್ನ್ಯಾಷನಲ್ ಚೆಸ್ ಒಲಿಂಪಿಯಾಡ್ ವಿತ್ ವಿಚ್ ನೇಷನ್? ಭಾರತ ಜಂಟಿಯಾಗಿ ಅಂತಾರಾಷ್ಟ್ರೀಯ ಚೆಸ್ ಒಲಿಂಪಿಯಾಡ್ ಅನ್ನು ಯಾವ ರಾಷ್ಟ್ರದೊಂದಿಗೆ ಗೆದ್ದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ರಷ್ಯಾ. ಭಾರತ ಜಂಟಿಯಾಗಿ ಅಂತಾರಾಷ್ಟ್ರೀಯ ಚೆಸ್ ಒಲಿಂಪಿಯಾಡ್ ಅನ್ನು ರಷ್ಯಾ ರಾಷ್ಟ್ರದೊಂದಿಗೆ ಗೆದ್ದಿದೆ. ವಿಚ್ ಮಂತ್ ವಿಲ್ ಬಿ ಅಬ್ಸರ್ವ್ಡ್ ಆಸ್ ನ್ಯೂಟ್ರಿಷನ್ ಮಂತ್ ಆಸ್ ಪರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ? ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಕಾರ ಯಾವ ತಿಂಗಳು ಪೌಷ್ಟಿಕಾಂಶದ ತಿಂಗಳು ಎಂದು ಆಚರಿಸಲಾಗುವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸೆಪ್ಟೆಂಬರ್. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 30 ರಂದು ಸೆಪ್ಟೆಂಬರ್ನಿಂದ ನ್ಯೂಟ್ರಿಷನ್ ತಿಂಗಳು ನ್ಯೂಟ್ರಿಷನ್ ಮಂತ್ ಆಚರಿಸುವುದಾಗಿ ಘೋಷಿಸಿದರು. ಆ್ಯಂಡ್ ಅವರು ತಮ್ಮ ಮಾಸಿಕ ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಆಹಾರವನ್ನು ಅನುಸರಿಸುವ ಮಹತ್ವದ ಬಗ್ಗೆ ಮಾತನಾಡುವಾಗ ಈ ಮಾಹಿತಿಯನ್ನು ಹಂಚಿಕೊಂಡರು. ಸೊ ಸೆಪ್ಟೆಂಬರ್ ರಂದು ನ್ಯೂಟ್ರಿಷನ್ ಮಂತ್ ಅನ್ನು ಆಚರಿಸಲಾಗುವುದು. ವಿಚ್ ನೇಷನ್ ಹ್ಯಾಸ್ ಲಾಂಚ್ ಅಗ್ರಿಯೋಟಾ, an e-market platform to bridge gap between Indian farmers and its food industry? ಭಾರತೀಯ ರೈತರು ಮತ್ತು ಅದರ ಆಹಾರ ಉದ್ಯಮದ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಈ ಮಾರುಕಟ್ಟೆ ವೇದಿಕೆಯಾದ ಅಗ್ರಿಯೋಟಾ ಅನ್ನು ಯಾವ ರಾಷ್ಟ್ರ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಭಾರತೀಯ ರೈತರು ಮತ್ತು ಅದರ ಆಹಾರ ಉದ್ಯಮದ ನಡುವಿನ ಅಂತರವನ್ನು ನಿವಾರಿಸಲು ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಈ ಮಾರುಕಟ್ಟೆ ವೇದಿಕೆಯಾದ ಅಗ್ರಿಯೋಟಾ ಅನ್ನು ಪ್ರಾರಂಭಿಸಿದೆ. ಆ್ಯಂಡ್ ಅಗ್ರಿಯೋಟಾ ಹೊಸ ತಂತ್ರಜ್ಞಾನ ಚಾಲಿತ ಕೃಷಿ ಸರಕು ವ್ಯಾಪಾರ ಮತ್ತು ಸೋರ್ಸಿಂಗ್ ಈ ಮಾರುಕಟ್ಟೆ ವೇದಿಕೆಯಾಗಿದ್ದು, ಆ್ಯಂಡ್ ಇದು ಭಾರತದ ಗ್ರಾಮೀಣ ರೈತರಿಗೆ ಮಧ್ಯವರ್ತಿಗಳನ್ನು ಬೈಪಾಸ್ ಮಾಡಲು, ಎಲ್ಲ ಮಧ್ಯಸ್ಥಗಾರರಿಗೆ ಮೌಲ್ಯವನ್ನು ಸೃಷ್ಟಿಸಲು, ಪೂರೈಕೆ ಸರಪಳಿಯನ್ನು ಅತ್ಯುತ್ತಮವಾಗಿಸಲು ಅನುವು ಮಾಡಿಕೊಡುತ್ತದೆ. Government has raised the prize money given under Rajiv Gandhi Khel Ratna Award. What is the new prize money that will be given to the winners? ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಡಿಯಲ್ಲಿ ನೀಡಲಾಗುವ ಬಹುಮಾನದ ಮೊತ್ತವನ್ನು ಸರ್ಕಾರ ಹೆಚ್ಚಿಸಿದೆ. ವಿಜೇತರಿಗೆ ನೀಡಲಾಗುವ ಹೊಸ ಬಹುಮಾನದ ಹಣ ಎಷ್ಟು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ 25 lakhs. ಆಗಸ್ಟ್ 29 ರಂದು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಸಂದರ್ಭದಲ್ಲಿ ಕ್ರೀಡಾ ಸಚಿವಾಲಯವು ಭಾರತದ ಸ್ಪೋರ್ಟ್ಸ್ ಮಿನಿಸ್ಟರ್ ಕಿರಣ್ ರಿಜಿಜು ಅವರು ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳ ಪ್ರಶಸ್ತಿ ಹಣವನ್ನು ಹೆಚ್ಚಿಸುವುದಾಗಿ ಘೋಷಿಸಿದರು. ಸೊ ಪ್ರೈಸ್ ಮನಿ ನೋಡೋದ್ರೆ ಸ್ನೇಹಿತರೆ, ಫಸ್ಟ್ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ದು ಓಲ್ಡ್ ಪ್ರೈಸ್ ಮನಿ 7.5 lakhs ಆ್ಯಂಡ್ ರಿವೈಸ್ ಪ್ರೈಸ್ ಮನಿ 25 lakhs. ನೆಕ್ಸ್ಟ್ ಅರ್ಜುನ್ ಅವಾರ್ಡ್. ಸೊ ಅರ್ಜುನ್ ಅವಾರ್ಡ್ದು ಓಲ್ಡ್ ಪ್ರೈಸ್ ಮನಿ 5 lakhs ಆ್ಯಂಡ್ ರಿವೈಸ್ 15 lakhs. ನೆಕ್ಸ್ಟ್ ದ್ರೋಣಾಚಾರ್ಯ ಲೈಫ್ ಟೈಮ್ ಕ್ಯಾಟಗರಿ ಓಲ್ಡ್ 5 lakhs, ರಿವೈಸ್ಡ್ 15 lakhs. ನೆಕ್ಸ್ಟ್ ದ್ರೋಣಾಚಾರ್ಯ ರೆಗ್ಯುಲರ್ ಕ್ಯಾಟಗರಿ ಓಲ್ಡ್ ಮನಿ 5 lakhs ಆ್ಯಂಡ್ ರಿವೈಸ್ಡ್ ಪ್ರೈಸ್ 10 lakhs. ಆ್ಯಂಡ್ ಲಾಸ್ಟಲ್ಲಿ ಸ್ನೇಹಿತರೆ ಧ್ಯಾನ್ಚಂದ್ ಅವಾರ್ಡ್. ಸೊ ಓಲ್ಡ್ ಪ್ರೈಸ್ ಮನಿ 5 lakhs ಆ್ಯಂಡ್ ಎನ್ಹಾನ್ಸ್ ಪ್ರೈಸ್ ಮನಿ 10 lakhs. ಸ್ನೇಹಿತರೆ ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು ಜಸ್ಟಿಸ್ AR ಲಕ್ಷ್ಮಣನ್ ಹು ಪಾಸ್ಟ್ ಅವೇ ರೀಸೆಂಟ್ಲಿ ವಾಸ್ ದ ಚೇರ್ಮನ್ ಆಫ್ ಡ್ಯಾಶ್ ಲಾ ಕಮಿಷನ್. ಇತ್ತೀಚೆಗೆ ನಿಧನರಾದ ನ್ಯಾಯಮೂರ್ತಿ AR ಲಕ್ಷ್ಮಣನ್ ಅವರು ಡ್ಯಾಶ್ ಕಾನೂನು ಆಯೋಗದ ಅಧ್ಯಕ್ಷರಾಗಿದ್ದರು. ಇದಕ್ಕೆ ಉತ್ತರ ಸ್ನೇಹಿತರೆ 18th. ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ನೇಮ್ ದ ಕೇರಳ ಫಸ್ಟ್ ಮರೈನ್ ಆಂಬ್ಯುಲೆನ್ಸ್ ವಿಚ್ ವಾಸ್ ಇನಾಗ್ರೇಟೆಡ್ ಬೈ ಕೇರಳ CM ಪಿನರಾಯಿ ವಿಜಯನ್. ಕೇರಳ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಅವರು ಉದ್ಘಾಟಿಸಿದ ಕೇರಳದ ಮೊದಲ ಮರೈನ್ ಆಂಬ್ಯುಲೆನ್ಸ್ ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಪ್ರತೀಕ್ಷಾ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ,
ಫಸ್ಟ್ ಕ್ವಶನ್ ಇರೋದು, ಇನ್ ವಿಚ್ ಸ್ಟೇಟ್ 51st ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ವಿಲ್ ಬಿ ಹೆಲ್ಡ್? ಭಾರತದ 51ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾವ ರಾಜ್ಯದಲ್ಲಿ ನಡೆಯಲಿದೆ? ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರಿ ಡೇ ಈಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಇನ್ ಇಂಡಿಯಾ ಆನ್ ವಿಚ್ ಡೇಟ್? ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಸಣ್ಣ ಕೈಗಾರಿಕಾ ದಿನವನ್ನು ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.